ಎಲ್ಲರಿಗೂ ನಮಸ್ಕಾರ. ವಿದ್ಯಾವಾಹಿನಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಲೋ ಎವ್ರಿವನ್, ವೆಲ್ಕಮ್ ಟು ವಿದ್ಯಾವಾಹಿನಿ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು 2ನೇ ತರಗತಿಯ ಸವಿಕನ್ನಡ ಪಠ್ಯಪುಸ್ತಕದಿಂದ ಪಾಠ 10 ಸತ್ಯವಂತ ಬಾಲಕ. ಈ ಪಾಠದ 2 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಈ ಪ್ರಶ್ನೆ ಉತ್ತರಗಳನ್ನು ಕಲಿತಾ ಇದ್ದೀವಿ. ಇನ್ ಟುಡೇಸ್ ವಿಡಿಯೋ ವಿ ಆರ್ ಲರ್ನಿಂಗ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸವಿಕನ್ನಡ ಟೆಕ್ಸ್ಟ್ ಬುಕ್ lesson number 10 satyavanta balaka truthful boy. Lessons write answer in 2 sentences, question answers. Okay, let's start. The answer in 1 sentence and the lesson is already explained, so that link I will give in the description box. In today's video we are learning answer in 2 sentences. Okay, let's start with the ಕ್ವಶನ್ ಆನ್ಸರ್ಸ್. ಮೊದಲನೇ ಪ್ರಶ್ನೆ, ಗುರುಗಳ ಬಳಿ ಬಾಲಕನು ಏನೆಂದು ಸತ್ಯವನ್ನು ಹೇಳಿದನು? ಸೊ ವಾಟ್ ಟ್ರುತ್ ಡಿಡ್ ಬಾಯ್ ಟೆಲ್ ಟು ದ guru, means to the teacher. So what did he say? He said that answer, ನನ್ನನ್ನು ದಯವಿಟ್ಟು ಕ್ಷಮಿಸಿ ಗುರುಗಳೇ, ನಾನು ಲೆಕ್ಕಗಳನ್ನು ಸ್ವತಃ ಮಾಡಿಲ್ಲ. ನನ್ನನ್ನು ದಯವಿಟ್ಟು ಕ್ಷಮಿಸಿ ಗುರುಗಳೇ ಮೀನ್ಸ್ teacher, please forgive me. ದಯವಿಟ್ಟು ಕ್ಷಮಿಸಿ ಮೀನ್ಸ್ forgive me. ನಾನು ಲೆಕ್ಕಗಳನ್ನು ಮೀನ್ಸ್ ಕ್ಯಾಲ್ಕುಲೇಷನ್ಸ್, ಸ್ವತಃ ಮಾಡಿಲ್ಲ ಮೀನ್ಸ್ myself. So I have not done the calculation by myself. ಬೇರೆಯವರ ನೆರವಿನಿಂದ ಮಾಡಿಕೊಂಡು ಬಂದಿದ್ದೇನೆ. ಬೇರೆಯವರ ನೆರವಿನಿಂದ ಮೀನ್ಸ್ with the help of someone else. Okay, ನೆರವಿನಿಂದ with the help of, ಬೇರೆ means someone else. So I have done the calculations with the help of someone else. That truth he told to the teacher. Okay. ಎರಡನೇ ಪ್ರಶ್ನೆ, ಗುರುಗಳು ಬಾಲಕನಿಗೆ ಏನೆಂದು ಹರಸಿದರು? ಸೊ ವಾಟ್ ಬ್ಲೆಸ್ಸಿಂಗ್ಸ್, ಹರಸಿದರು, ಹರಸು ಮೀನ್ಸ್ ಬ್ಲೆಸ್ಸಿಂಗ್ಸ್. ಸೊ ವಾಟ್ ಬ್ಲೆಸ್ಸಿಂಗ್ಸ್ ಡಿಡ್ ಟೀಚರ್ ಗೇವ್ ಟು ದ ಬಾಲಕ ಮೀನ್ಸ್ ಟು that boy. ಉತ್ತರ, ಮಗು ನೀನು ಸತ್ಯವನ್ನು ಹೇಳಿದ್ದೀಯಾ? ಮಗು ಚೈಲ್ಡ್, ನೀನು ಮೀನ್ಸ್ ಯು, ಸತ್ಯ ಮೀನ್ಸ್ ಟ್ರುತ್. ಯು ಹೇಳಿದ್ದೀಯಾ ಮೀನ್ಸ್ said. ಚೈಲ್ಡ್, ಯು ಹ್ಯಾವ್ said the truth. ಈ ಗುಣವನ್ನು ಸದಾಕಾಲ ಕಾಪಾಡಿಕೋ ಮೀನ್ಸ್ ಯು ಕೀಪ್ ದಿಸ್ ಕ್ವಾಲಿಟಿ. ಗುಣ ಮೀನ್ಸ್ that quality. ಸದಾಕಾಲ ಫಾರೆವರ್, ಕಾಪಾಡಿಕೋ, ಕೀಪ್ ದಿಸ್ ಕ್ವಾಲಿಟಿ ಫಾರೆವರ್. ಜೀವನದಲ್ಲಿ ನೀನು ದೊಡ್ಡ ವ್ಯಕ್ತಿಯಾಗುತ್ತೀಯಾ? ಜೀವನದಲ್ಲಿ ಮೀನ್ಸ್ ಇನ್ ಲೈಫ್, ದೊಡ್ಡ ವ್ಯಕ್ತಿ ಮೀನ್ಸ್ ಗ್ರೇಟ್ ಪರ್ಸನ್. ಯು ವಿಲ್ ಬಿಕಮ್ ಗ್ರೇಟ್ ಪರ್ಸನ್ ಇನ್ ಲೈಫ್ ಎಂದು ಹರಸಿದರು. ದ್ಯಾಟ್ ಬ್ಲೆಸ್ಸಿಂಗ್ಸ್ ಟೀಚರ್ ಗೇವ್ ಟು ದ ಬಾಯ್. ಮೂರನೇ ಪ್ರಶ್ನೆ, ಗೋಖಲೆಯವರು ಜನರಲ್ಲಿ ಯಾವ ಜಾಗೃತಿಯನ್ನು ಮೂಡಿಸಿದರು? ಹಿಯರ್ ಜಾಗೃತಿ ಮೀನ್ಸ್ ಅವೇರ್ನೆಸ್, ಮೂಡಿಸಿದರು ಮೀನ್ಸ್ ಕ್ರಿಯೇಟೆಡ್. ಸೊ ವಾಟ್ ಅವೇರ್ನೆಸ್ ಡಿಡ್ ಗೋಖಲೆ ಕ್ರಿಯೇಟೆಡ್ ಇನ್ ಪೀಪಲ್? ಜನರು ಮೀನ್ಸ್ ಪೀಪಲ್. ಸೊ ಗೋಖಲೆಯವರು ಜನರಲ್ಲಿ ಶಿಕ್ಷಣದ ಮೂಲಕ ರಾಜಕೀಯ ಜಾಗೃತಿಯನ್ನು ಮೂಡಿಸಿದರು. ಸೊ ವಾಟ್ ಅವೇರ್ನೆಸ್ ಡಿಡ್ ಹಿ ಕ್ರಿಯೇಟೆಡ್? ಹಿ ಕ್ರಿಯೇಟೆಡ್ ದ ಅವೇರ್ನೆಸ್ ಆಫ್ ರಾಜಕೀಯ ಜಾಗೃತಿ, ಪೊಲಿಟಿಕಲ್ ಅವೇರ್ನೆಸ್. ಶಿಕ್ಷಣದ ಮೂಲಕ, ಥ್ರೂ ಎಜುಕೇಷನ್ ಹಿ ಹ್ಯಾಸ್ ಕ್ರಿಯೇಟೆಡ್ ಪೊಲಿಟಿಕಲ್ awareness in people. So these are the 3 questions from the lesson, that is answer in 2 sentences. Okay, go through this and learn the question answers. Thank you.